ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವುದೇ ರೆಸಿಪಿ ವಿಡಿಯೋ ಆಗ್ತಾ ಇಲ್ಲ, ಸುಮ್ಮನೆ ಕ್ಯಾಶುಯಲ್ಲಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನೋಡಿ, ಬೆಳಗ್ಗೆ ಇನ್ನೂ 7 ಗಂಟೆ ಅಷ್ಟೇ ಆಗಿರೋದು, ಆಗಲೇ ಇಷ್ಟೊಂದು ಬಿಸಿಲಿದೆ. ಈ ವರ್ಷ ಎಲ್ಲ ನಮಗೆ ಒಂದೇ ಅದ ಮಳೆ ಬಂದಿರೋದು, ಆದರೂ ಬಿಸಿಲು ಮಾತ್ರ ಸಖತ್ತು ಈ ಬೇಸಿಗೆ ಬಿಸಿಲು ಥರ ಐತೆ ನೋಡಿ. ಮಳೆ ಬಂದಮೇಲೆ ಹುಳ ನಮ್ಮನೆ ಲೈಟ್ ಬೆಳಕಿಗೆ ಇಷ್ಟೊಂದು ಬಂದಿದ್ದು ನೈಟು. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಹೆಂಗಪ್ಪ ಕ್ಲೀನ್ ಮಾಡೋದು ಇಡೀ ಕಾಂಪೌಂಡ್ ಎಲ್ಲ ಅನ್ನೋದೊಂದು ತಲೆನೋವು ಬಂದಿತ್ತು. ಒಂದು 2-3 ಮರನೇ ಆದ್ವೇನಪ್ಪ ಹುಳ. ಆಮೇಲೆ ಎಲ್ಲ ಒಡೆದು ಬಾಚಾಕಿದ್ವಿ ನೋಡಿ. ಇದು 7:15 ಬಸ್ಸು. ನನ್ನ ಮಗಳು ಬಸ್ಸು ಆದರೆ ಸಾಕು ವಿಡಿಯೋ ಮಾಡ್ತೀನಿ ಅಂತ ಓಡಿ ಬಂದು ವಿಡಿಯೋ ಮಾಡ್ತಾಳೆ. ಅಮ್ಮ ಇದನ್ನು ಹಾಕು ಅಂತ. ನಾವು ಸಣ್ಣ ಹುಡುಗರಲ್ಲಿ ಹಂಗೆ ಮಾಡ್ತಾಯಿದ್ವಿ. ಬಸ್ಸು ಅಂತಂದರೆ ಏನೋ ಒಂಥರ ಖುಷಿ, ಟಾಟಾ ಮಾಡಬೇಕು ಅಂತ ಅಂದ್ಕೊಂಡು ಬಸ್ ಏನಾದರೂ ನಾವು ಹೋಗೋ ದಾರಿಲಿ ಬಸ್ ಏನಾದರೂ ಕಂಡ್ರೆ ನಾವು ಅದಕ್ಕೆ ಟಾಟಾ ಮಾಡ್ತಾಯಿದ್ವಿ ಚಿಕ್ಕ ಹುಡುಗರಲ್ಲಿ. ನಾನು ತಿಂಡಿಗೆ ರಾಗಿ ದೋಸೆ ಕಾಯಿ ಚಟ್ನಿ ಮಾಡಿದ್ದೆ. ನಮ್ಮ ಮನೆ ತೋಟ ಇದೆಯಲ್ಲ, ನಮ್ಮ ಮನೆ ಪಕ್ಕ ಆ ಕಡೆ ಈ ಬೇಲಿ ಥರ ಎಲ್ಲ ಬೆಳ್ಕೊಂಡಿತ್ತು ರೋಡ್ ಸೈಡಲ್ಲಿ. ಅಲ್ಲಿ ಇದು ಕೋಲ್ ಜೇನು ಬಿಟ್ಟಿತ್ತು. ಇದು ಚೆನ್ನಾಗಿರುತ್ತೆ ಜೇನುತುಪ್ಪ, ಮತ್ತು ಇದು ಅಷ್ಟು ತೊಂದರೆ ಕೊಡಲ್ಲ, ಅಂದರೆ ಕಚ್ಚೋದು ಏನು ಮಾಡಲ್ಲ, ಮುಟ್ಟಿದ್ರೂ ಕಚ್ಚುತ್ತೆ. ಆದರೆ ಇದು ಹೆಜ್ಜೇನಿನ ಥರ ಅಲ್ಲ. ಅದೇ ಹೆಜ್ಜೇನು ಅಂದರೆ ದಪ್ಪ ಉದ್ದ ಇರುತ್ತಲ್ಲ ಅದು. ಇದು ಚಿಕ್ಕಕ್ಕೆ ಬಿಡೋ ಕೋಲ್ಜೇನು. ನಾನು ಅದರಲ್ಲಿ ತುಪ್ಪ ಈತೇನೋ ಅಂತ ಒಂದು ಚಿಕ್ಕದು ಹಂಚಿಕಡ್ಡಿ ತಗೊಂಡು ನೋಡ್ತಾ ಇದ್ದೆ. ಆ ಹುಳ ಎಲ್ಲ ಹಂಚಿಕಡ್ಡಿ ಮೇಲೆ ಬಂದು ಕೂರ್ತಿದ್ದು. ನೋಡಿದ್ರೆ ಅದರಲ್ಲಿ ಇನ್ನೂ ಜೇನುತುಪ್ಪ ಇರಲಿಲ್ಲ. ಅದು ಏನೋ ಪೌರ್ಣಮಿ ಕಳೆದು ಅಮಾವಾಸ್ಯೆ ಟೈಮಲ್ಲಿ ಕತ್ಲೆಲೇನೋ ಜೇನುತುಪ್ಪ ಆಗುತ್ತಂತೆ. ಆ ಟೈಮ್ವರೆಗೂ ನಾವು ಇದನ್ನು ನೋಡ್ಕೋಬೇಕು. ಆದರೆ ಇದರಲ್ಲಿ ಸಿಗುತ್ತೋ ಇಲ್ವೋ ಮಾತ್ರ ಗೊತ್ತಿಲ್ಲ. ನಾವು ಎಷ್ಟೋ ಸಲ 2 ದಿನ 3 ದಿನಕ್ಕೊಂದ್ಸಲ ಹೋಗಿ ಟೆಸ್ಟ್ ಮಾಡಿ ನೋಡಿದ್ರೂ ನಮಗೆ ಒಂದೊಂದು ಟೈಮ್ ತುಪ್ಪನೇ ಸಿಗ್ತಿರ್ಲಿಲ್ಲ. ಇದು ಏನು ಮಾಡುತ್ತೋ ನೋಡಬೇಕು. ನೋಡಿ, ನನ್ನ ಮಕ್ಕಳು ಏನಾದರೂ ಕೆಲಸದಲ್ಲಿ ಎಲ್ಪ್ ಮಾಡಿದ್ರೆ ಅವ್ರ ಜೊತೆ ನಾನು ಆಟಾಡೋಕ್ಕೆ ಹೋಗಬೇಕು. ಅಮ್ಮ ಆಟಾಡೋಣ ಬಾ ಅಂತಾರೆ. ಈ ರಜೆ ಬಂದರೆ ಏನಕ್ಕಾದರೂ ರಜೆ ಬರುತ್ತಪ್ಪ, ಅದು 2 ತಿಂಗಳು 1.5-2 ತಿಂಗಳು ಹೆಂಗೆ ಮಕ್ಕಳನ್ನ ಸುಧಾರಿಸೋದು ಅಂತ ಅನಿಸುತ್ತೆ. ಜಗಳ ಮಾಡೋದು, ಈ ಥರ ಏನಾದರೂ ಮಾಡಿಕೊಡು ಅನ್ನೋದು, ಆಮೇಲೆ ಆಟಕ್ಕೆ ಬರಲೇಬೇಕು ಅಂತ ಕಂಡೀಷನ್ ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ. ಅದೇ ಇನ್ನೊಂದು 2-3 ದಿನದಲ್ಲಿ ಸ್ಕೂಲ್ ಓಪನ್ ಆಗುತ್ತೆ. ಆದರೆ ಇವಾಗ ಅನಿಸುತ್ತೆ ಇಷ್ಟು ಬೇಗ ಹೆಂಗೆ ರಜೆ ಮುಗೀತು, 2 ತಿಂಗಳು ಕಳೆದಿದ್ದೇ ಕಾಣಿಸ್ಲಿಲ್ಲ. ಇನ್ನು ಸ್ಕೂಲ್ ಓಪನ್ ಆದರೆ ಟೈಮಿಗೆ ಕರೆಕ್ಟಾಗಿ ತಿಂಡಿ ಮಾಡಬೇಕು, ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಬೇಕು, ಟೈಮಿಗೆ ಕರೆಕ್ಟಾಗೆ ಕಳಿಸ್ಬೇಕು, ಈ ಥರ ಅಂತ ಅನಿಸುತ್ತೆ. ನನಗೆ ಒಬ್ಳಿಗೆ ಹಿಂಗೆ ಅನಿಸುತ್ತಾ ಅಥವಾ ಎಲ್ಲರಿಗೂ ಹಿಂಗೆ ಅನಿಸುತ್ತೋ ಗೊತ್ತಿಲ್ಲ. ಆದರೂ ಮಕ್ಕಳ ಜೊತೆ ಈ ಥರ ಎಲ್ಲ ಆಟಾಡೋಕ್ಕೆ ನನಗಂತೂ ತುಂಬ ಇಷ್ಟ. ನಾವು ಚಿಕ್ಕವರಾಗಿದ್ದಾಗ ಪ್ರತಿಯೊಂದು ಆಟನೂ ಆಡ್ತಾಯಿದ್ವಿ. ಯಾವ್ಯಾವ ಆಟ ಐತೆ ಅಂದರೆ ಅವಾಗ ಫೋನ್ ಇರಲಿಲ್ಲ, ಈ ಥರ ಫೋನ್ಗಳೆಲ್ಲ ಇರಲಿಲ್ಲ. ಆಮೇಲೆ ಟಿ ವಿ ನೋಡೋಣ ಅಂತ ಅಂದರೆ ಕರೆಂಟು ಜಾಸ್ತಿ ಹೊತ್ತು ಕೊಡ್ತಿರ್ಲಿಲ್ಲ, ಎಲ್ಲ ಟೈಮಿಂಗ್ಸ್ ಇತ್ತು. ಮಕ್ಕಳು ತುಂಬ ಜನ ಇರೋರು. ಆವಾಗ ಮಕ್ಕಳ ಜೊತೆ ಎಲ್ಲ ಆಟನೂ ಆಟಾಡ್ತಿದ್ವಿ. ಆದರೆ ಇವಾಗಿನ ಮಕ್ಕಳು ಜಾಸ್ತಿ ಟಿ ವಿ ನೋಡೋದು, ಫೋನಿಗೆ ಅಡಿಕ್ಟ್ ಆಗೋದು, ಆ ಥರ ಆಗಿ ಆಟ ಕಮ್ಮಿ ಆಡ್ತಾರೆ. ಆದರೆ ನಮ್ಮನೇಲಿ ಟೈಮಿಂಗ್ಸ್ ಕರೆಂಟ್ ಆಗಿರೋದ್ರಿಂದ ಮಧ್ಯಾಹ್ನ ಮೇಲೆ ಸ್ವಲ್ಪ ಫ್ರೀ ಇರುತ್ತೆ. ಆ ಟೈಮಲ್ಲಿ ಈ ಥರ ಆಟ ಆಡ್ತೀವಿ. ನಾನು ಇವಾಗ ನನ್ನ ಮಕ್ಕಳ ಜೊತೆ ಜಾಸ್ತಿ ಚೌಕಾಬಾರ, ಕೇರಮ್ಮು ಮತ್ತು ಈ ಬಾಲ್ ಎಸೆಯೋದು ಈ ಥರ ಆಟ ಆಡ್ತೀನಿ. ಇನ್ನು ಮಿಕ್ಕಿದ ಆಟ ಎಲ್ಲ ಅವರೇ ಆಡ್ತಾರೆ. ನೋಡಿ, ನನ್ನ ಮಗನೇ ಫಸ್ಟು ಎಲ್ಲ ಕಾಯಿಗಳನ್ನ ಹಣ್ಣು ಮಾಡ್ಕೊಂಡು ವಿನ್ ಆಗಿ ಎದ್ದೋದ. ಈಗ ನಾನು ನನ್ನ ಮಗಳು ಇಬ್ಬರೇ. ನನ್ನ ಮಗಳದು ಜೋಳ, ನನ್ನ ಮಗಂದು ಅವರೆಕಾಳು. ನಾನು ಕಲ್ಲು ತಗೊಂಡಿದ್ದೆ. ಇವಾಗ ನೋಡಿ, ನಾನೇ ಒಂದು ಕಾಯಿ ಸೋಲೋದು. ನನ್ನ ಮಕ್ಕಳೇ ಇಬ್ಬರು ಚಿಕ್ಕವರು, ಆದರೂ ಅವ್ರ ಮುಂದೆ ನಾನೇ ಒಂದು ಕಾಯಿ ಸೋತಿದ್ದು. ನಾವು ಎಷ್ಟೇ ದೊಡ್ಡವರಾದರೂ ಚಿಕ್ಕ ಮಕ್ಳ ಜೊತೆ ಈ ಥರ ಎಲ್ಲ ಆಟಾಡೋದು ತುಂಬ ಖುಷಿ ಕೊಡುತ್ತೆ. ಆದರೆ ಇದು ನಾವು ಚಿಕ್ಕ ಮಕ್ಕಳಿದ್ದಾಗ ಆಟಾಡಿರ್ತೀವಲ್ಲ, ಅದನ್ನೇ ನೆನಪು ಮಾಡುತ್ತೆ. ನನಗಂತೂ ಈ ಥರ ಆಡೋದ್ರಲ್ಲಿ ತುಂಬ ಖುಷಿ ಇರುತ್ತೆ. ಯಾರಾದರೂ ಈ ವಿಡಿಯೋ ನೋಡಿ ಆಡ್ಕೋಬೇಡ್ರಿ, ಚಿಕ್ಕ ಮಕ್ಳ ಥರ ಆಟಾಡ್ತಾರೆ ಅಂತ. ಯಾರಿಗೆ ಹೆಂಗೋ ಗೊತ್ತಿಲ್ಲ, ಆದರೆ ನನಗೆ ಈ ಥರ ಚಿಕ್ಕ ವಿಷಯನೇ ತುಂಬ ಖುಷಿ ಕೊಡುತ್ತೆ. ನಾವು ಇಷ್ಟೊಂದು ಫಾಸ್ಟಾಗಿ ಆಡಿಲ್ಲ, ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡಿ ತೋರಿಸಿದ್ದೀನಿ. ಆದರೂ ಆಟಾಡಿದ್ದೀವಿ. ಯಾರೋ ಕೈ ಬಿಡ್ದಲೇ ಫಾಸ್ಟಾಗಿ, ಅಂದರೆ ಜಾಸ್ತಿ ಹೊತ್ತು ಕೈಲಿ ಬಾಲ್ ಇಟ್ಕೊಳ್ಳೋಂಗಿಲ್ಲ. ತಕ್ಷಣವೇ ಅವ್ರ ಕೈಗೆ ಬಾಲ್ ಬಂದ ತಕ್ಷಣವೇ ಎಸಿಬೇಕು. ಯಾರು ಬಿಡ್ತಾರೆ ನೋಡಿ, ಈ ಥರ ನನ್ನ ಮಗಳು ಬಿಟ್ಲಲ್ಲ, ಆ ಥರ ಯಾರು ಬಿಡ್ತಾರೆ ಅವರು ಸೋತಂಗೆ, ಅವ್ರ ಕಡೆ ಪಾಯಿಂಟು ಲೆಸ್ ಆದಂಗೆ, ಆ ಥರ ಆಡ್ತಾಯಿದ್ವಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು, ಹೊಸ್ದಾಗಿ ನೋಡ್ತಾ ಇರೋರು
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಹಿಂಗೆ ಮಕ್ಳ ಜೊತೆ ಆಟ ಆಡ್ಕೊಂಡು ಅವ್ರನ್ನ ಕರ್ಕೊಂಡು ಜೊತೆಗೆ ಕೆಲಸ ಮಾಡಿಕೊಂಡು ಬೇಸಿಗೆ ರಜೆ ಮುಗ್ದಿದ್ದೇ ಗೊತ್ತಾಗಲಿಲ್ಲ. ಇನ್ನು ನಾಳೆಯಿಂದ ಸ್ಕೂಲ್ಗೆ ಬೆಳಗ್ಗೆ ಹೋದರೆ ಸಂಜೆನೇ ಬರೋದು. ಮುಂದೆ ಕೆಲಸ ಎಲ್ಲ ನಮ್ಮದೇ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.